ಪ್ರೀತಿಯ ಪ್ರೇಕ್ಷಕರಿಗೆ ವಿಶೇಷವಾದಂಥ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ವಿಡಿಯೋನಲ್ಲಿ ಕುಂಭರಾಶಿಯವರ ಬಗ್ಗೆ ತಿಳ್ಕೊಳ್ಳೋಣ. ಕುಂಭರಾಶಿಯವರ ಗುಣಲಕ್ಷಣಗಳೇನು, ಅವರಿಗೆ ಯಾವ ವಿದ್ಯೆ ಅನುಕೂಲವಾಗ್ತದೆ, ಯಾವ ದಿಕ್ಕಿನಲ್ಲಿ ಅವರ ವ್ಯವಹಾರ ಸಾಗಿದರೆ ಅನುಕೂಲವಾಗ್ತದೆ, ಯಾವ ಕಾಯಿಲೆ ಬಾಧಿಸುತ್ತೆ, ಯಾವ ಗ್ರಹ ಅನುಕೂಲ ಮತ್ತು ಅನಾನುಕೂಲವನ್ನು ತಂದುಕೊಡ್ತಕ್ಕಂತಹದ್ದು ಅನ್ನೋದನ್ನು ತಿಳ್ಕೊಳ್ಳೋಣ. ಅದಕ್ಕಿಂತ ಮುಂಚೆ ಯಾರಾದರೂ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಪ್ರೆಸ್ ಮಾಡಿ. ಅದರಿಂದ ನೆಕ್ಸ್ಟ್ ನಾವು ಅಪ್ಲೋಡ್ ಮಾಡುವಂಥ ವಿಡಿಯೋಗಳು ನಿಮಗೆ ನೋಟಿಫಿಕೇಷನ್ ಮುಖಾಂತರ ಬಂದು ತಲುಪುತ್ತೆ. ಕುಂಭರಾಶಿ, ಕುಂಭ ಅಂತ ಹೇಳ್ತಾ ಇದ್ದಾಗಲೇ ಎಲ್ರಿಗೂ ಆ ರಾಶಿಯ ಚಿಹ್ನೆ ನೆನಪಾಗತ್ತೆ. ಒಬ್ಬ ವ್ಯಕ್ತಿ, ಒಂದು ಕುಂಭ, ನೀರು ಹೊರಗೆ ಹರಿಯುವಂತಹದ್ದು. ಅದೇ ರೀತಿನ ಹಾಗೇನಾ ಅಂದರೆ ಇಟ್ಸ್ ಅ ಸಿಂಬಲ್, ಇದೊಂದು ಚಿಹ್ನೆ. ಆ ಚಿಹ್ನೆಯನ್ನು ನಾವು ಸ್ವಲ್ಪ ಕೆದಕಿದರೆ ಅದರಲ್ಲಿರುವಂತಹ ಗೂಢಾರ್ಥ ಹೊರಗೆ ಬರುತ್ತದೆ. ಅಂದರೆ ಒಂದು ವಸ್ತುವಿನಿಂದ ಯಾವಾಗ ವಸ್ತು ಆಚೆ ಬರುತ್ತೆ ಅಂದರೆ ಆ ವಸ್ತುವಿನಲ್ಲಿ ಶೇಖರಣೆ ಆಗೋದಕ್ಕಿಂತ ಜಾಸ್ತಿ ಶೇಖರಿಸಲ್ಪಟ್ಟಾಗ, ಅಂದರೆ ಅತಿ ಹೆಚ್ಚಿಗೆ ಅಲ್ಲಿ ಇಟ್ಟಾಗ, ಅಥವಾ ನಮಗೆ ಬೇಡ ಅನಿಸಿದಾಗ. ಅದೇ ರೀತಿಯಾಗಿ ಕುಂಭರಾಶಿಯಲ್ಲಿ ಹುಟ್ಟಿದಂತಹ ವ್ಯಕ್ತಿಗಳಿಗೂ ಹಾಗೆಯೇ ಅಧಿಕವಾಗಿ ಬಂದು ಸೇರಿಕೊಳ್ಳುತ್ತೆ. ಏನೇ ಬಂದರೂ ಅಷ್ಟೇ, ಅವ್ರಿಗೆ ದರಿದ್ರ ಬಂದರೂ ತುಂಬ ಜಾಸ್ತಿ ಬಂದು ಸೇರಿಕೊಳ್ಳುತ್ತೆ, ದುಡ್ಡು ಬಂದರೂ ತುಂಬ ಜಾಸ್ತಿ ಬಂದು ಸೇರಿಕೊಳ್ಳುತ್ತೆ, ಕಾಮದ ವಾಂಛೆ ಬಂದರೂ ತುಂಬ ಜಾಸ್ತಿ ಬಂದು ಸೇರಿಕೊಳ್ಳುತ್ತೆ, ಬರದೇ ಇದ್ದರೂ ಅದೇ ರೀತಿಯಾಗಿ ಜಾಸ್ತಿನೇ ಅದರ ಬಗ್ಗೆ ನಿರ್ಭಾವುಕತೆ ಬೆಳೆಯತಕ್ಕಂತಹದ್ದು. ತುಂಬ ಚೆನ್ನಾಗಿರ್ತಕ್ಕಂತಹ ಜ್ಞಾಪಕ ಶಕ್ತಿಯನ್ನು ಹೊಂದಿರ್ತಾರೆ ಇವರು. ಯಾವುದೇ ವಿಚಾರವನ್ನಾಗಲಿ ದಿಢೀರಂಥ ನಿರ್ಧಾರಗಳನ್ನು ಕೈಗೊಳ್ಳೋದಿಲ್ಲ. ಪರಾಮರ್ಶೆ ಮಾಡ್ತಾರೆ, ಯೋಚನೆ ಮಾಡ್ತಾರೆ, ಯಾವುದು ಸರಿ, ಯಾವುದು ತಪ್ಪು, ಏನು ಮಾಡಬೇಕು, ಏನು ಬಿಡಬೇಕು, ಇದು ಹೋದರೆ ಸರಿಯಾ, ಇದು ಇದ್ದರೆ ಸರಿಯಾ ಅನ್ನುವಂತಹ ಒಂದು ಪ್ರಭಾವ ಇವರಿಗೆ ಇದ್ದೇ ಇರುತ್ತೆ. ಇವರಿಗೆ ಸುಗಂಧ ದ್ರವ್ಯಗಳನ್ನು ಕಂಡರೆ ಭಾರಿ ಇಷ್ಟ. ಪರ್ಫ್ಯೂಮ್ಸ್ಗಳನ್ನು, ಡಿಯೋಡ್ರೆಂಟ್ಗಳನ್ನು ಜಾಸ್ತಿ ಯೂಸ್ ಮಾಡ್ತಕ್ಕಂತಹ ರಾಶಿಗಳಲ್ಲಿ ಇದು ಸಹ ಒಂದು ಕುಂಭರಾಶಿಯವರು. ಇವ್ರಿಗೆ ಸ್ವಲ್ಪ ನೋಡಿದ್ರೆ ಒಂಥರ ಒರಟಾಗಿ ಕಾಣಿಸ್ತಾರೆ, ಬಟ್ ಆದರೆ ತುಂಬ ಮೃದು ಸ್ವಭಾವದವರು. ಸ್ವಭಾವ ಮೃದು, ಆದರೆ ಆಂತರ್ಯದ ಭಾವ ತುಂಬ ಬೇರೆ ರೀತಿಯಾಗಿರುತ್ತೆ. ಸಮಾಜಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಮಾನವೀಯತೆ, ಆದರೆ ಆಂತರ್ಯದಲ್ಲಿ ಖಂಡಿತವಾಗಿಯೂ ಇವರಿಗೆ ಒಂದು ಕ್ರೌರ್ಯದ ಮುಖ ಮತ್ತು ಮುಖವಾಡ ಇದ್ದೇ ಇರುತ್ತೆ. ಜೊತೆಗೆ ಯಾವುದೇ ಪರಿಸ್ಥಿತಿಯಲ್ಲೂ ಇವರು ತಮ್ಮನ್ನು ತಾವು ಒಂದು ರೀತಿ ತಮ್ಮ ನಿಜ ಗುಣವನ್ನು ಇವರು ಬಿಟ್ಕೊಡೋದಕ್ಕೆ ಇಷ್ಟಪಡೋದಿಲ್ಲ. ಯಾವಾಗಲೂ ಸಂತೋಷದಲ್ಲಿ, ಉತ್ಸಾಹದಲ್ಲಿ, ಒಂದು ರೀತಿಯಾಗಿರುವಂತಹ ಮನೋಭಾವದಲ್ಲೇ ಇವರು ಕಾಲವನ್ನು ಕಳೀತಾ ಇರ್ತಾರೆ. ಒಟ್ಟಲ್ಲಿ ನೆಮ್ಮದಿಯಾಗಿರಬೇಕು, ಸಂತೋಷವಾಗಿರಬೇಕು, ಖುಷಿಯಾಗಿರಬೇಕು ಅನ್ನುವಂಥದ್ದು ಮಾತ್ರವೇ ಇವರಿಗೆ ಬರ್ತಕ್ಕಂತಹದ್ದು. ಇವರಿಗೆ ಈ ಒಂದು ರಾಶಿಯಲ್ಲಿ, ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರಿಗೆ ಸ್ವಲ್ಪ ಒಂದು 30ರ ನಂತರ ಜೀವನ ಅಭಿವೃದ್ಧಿ ಆಗ್ತಾ ಬರುವಂಥದ್ದು. 30ರವರೆಗೂ ಸ್ವಲ್ಪ ಕಷ್ಟಪಡ್ತಾನೆ ಇರ್ತಾರೆ. 30ರ ನಂತರದಲ್ಲಿ ಇವರಿಗೆ ಜಾಸ್ತಿಯಾಗಿ ಸ್ವಲ್ಪ ದುಡ್ಡು ಸೇರುವಂತಹದ್ದು. ಲಂಪಟರಾಗಿರ್ತಾರೆ, ಸುಳ್ಳು ಹೇಳುವಂಥವರಾಗಿರ್ತಾರೆ, ಮೋಸ ಮಾಡುವಂಥವರಾಗಿರ್ತಾರೆ, ಅಧಿಕಾರವನ್ನು ಕಸಿದುಕೊಳ್ಳುವಂಥವರಾಗಿರ್ತಾರೆ. ಆದರೆ ಅವರು ಹಾಗೆ ಹೊರಗಡೆ ಕಾಣಿಸೋದೇ ಇಲ್ಲ. ಅದು ಅವ್ರ ಒಂದು ಪ್ಲಸ್ ಪಾಯಿಂಟ್ ಆಗಿರುತ್ತೆ. ಯಾರಿಗೇ ಆಗಲಿ ಇವರಲ್ಲಿ ದ್ವೇಷ ಆಗಿರಬಹುದು, ಅಸೂಯೆ, ಬೇರೆಯವ್ರ ಮೇಲೆ ದುರಭಿಮಾನ ಮನುಷ್ಯನ ಸಹಜ ಗುಣವಾಗಿ ಬಂದೇ ಬರುತ್ತೆ. ಆದರೆ ಸ್ವಲ್ಪ ಅತ್ಯಧಿಕವಾಗಿ ಇವ್ರಿಗೆ ಬಂದು ಸೇರಿಕೊಳ್ತಕ್ಕಂಥದ್ದು ಇರುತ್ತೆ. ಸ್ತ್ರೀ ವಾಂಛೆ ಮತ್ತು ಪುರುಷ ವಾಂಛೆ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಸರ್ವೇ ಸಾಮಾನ್ಯವಾಗಿ ಬರ್ತಕ್ಕಂಥದ್ದು. ಅದು ಅವರವರ ಒಂದು ವೈಯಕ್ತಿಕವಾಗಿರ್ತಕ್ಕಂಥ ವಿಚಾರ. ಹೇಗೆ ಅವರು ತುಂಬ ಯಾರ ಹತ್ರನೂ ಶೇರ್ ಮಾಡ್ಕೊಳ್ಳಲ್ಲ. ನನ್ನ ಮನಸ್ಸಿನ ಭಾವನೆ ಹೀಗಿದೆ, ನನ್ನ ಮನಸ್ಸಿನ ಭಾವನೆ ಹೀಗಿಲ್ಲ ಅಂತ ಹೇಳ್ಕೊಳ್ಳೋದು ತುಂಬ ಕಮ್ಮಿ. ಒಂಥರ ಅಸಾಧ್ಯವಾದಂತಹ ಒಂದು ರೀತಿಯಲ್ಲಿ ಇರ್ತಾರೆ. ಬಟ್ ಆದರೆ ತುಂಬ ಕಷ್ಟಪಟ್ಟು ಕೆಲಸ ಮಾಡ್ತಾರೆ. ಹಣ ಸೇರಿಸ್ಕೊಳ್ಬೇಕು ಅಂತ ಅಂದ್ಕೊಳ್ತಾರೆ, ಹಣವನ್ನು ಸೇರಿಸ್ಕೊಳ್ತಾರೆ, ಜೀವನವನ್ನು ಅಭಿವೃದ್ಧಿನೂ ಸಹ ಮಾಡಿಕೊಳ್ತಾರೆ. ಇವ್ರಿಗೊಂದು ಸ್ವಲ್ಪ ಪಿತ್ರಾರ್ಜಿತ ಆಸ್ತಿ ಅಂತ ಏನೂ ಇರೋದಿಲ್ಲ. ಬೇರೆ ಕೆಲವೊಂದು ರಾಶಿಗಳಿಗೆ ನಾನು ಹೇಳಿದ್ದೀನಿ ಪಿತ್ರಾರ್ಜಿತ ಆಸ್ತಿಯ ಅನುಕೂಲಗಳು ಇರುತ್ತವೆ ಅಂತ. ಬಟ್ ಆದರೆ ಇವ್ರಿಗೆ ಸ್ವಲ್ಪ ಒಂದು ಪಿತ್ರಾರ್ಜಿತ ಆಸ್ತಿ ಏನಿರೋದಿಲ್ಲ. ತುಂಬ ಹಾರ್ಡ್ ವರ್ಕ್ ಮಾಡ್ತಾರೆ, ಸ್ಮಾರ್ಟ್ ವರ್ಕ್ ಮಾಡ್ತಾರೆ. ಸೋಂಬೇರಿತನನ ಇವರು ಸಹಿಸೋದೇ ಇಲ್ಲ. ತುಂಬ ಆ ಮೂಮೆಂಟಿಗೆ ಕೆಲಸವಾಗಬೇಕು ಅಂತಂದರೆ ಆ ಮೂಮೆಂಟಿಗೆ ಕೆಲಸ ಆಗಿ ಹೋಗಲೇಬೇಕು. ಈ ರೀತಿಯಾಗಿರುವಂಥದ್ದು. ಒಂದಕ್ಕಿಂತ ಹೆಚ್ಚು ಪ್ರೀತಿಯಲ್ಲಿ ಸಿಲುಕಿ ಹಾಕ್ಕೊಳ್ತಕ್ಕಂಥ ಸಾಧ್ಯತೆಗಳು ಈ ಕುಂಭರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವ್ರಿಗೆ ಇರುತ್ತೆ. ಇವ್ರಿಗೆ ಆಗಲೇ ಹೇಳಿದ ಹಾಗೆ
ಅದೇನೋ ನಮ್ಮ ಪುರಾಣಗಳ ಕಥೆಗಳಾಗಿರಬಹುದು, ಅಥವಾ ಬೇರೆ ಬೇರೆ ರಾಮಾಯಣದಲ್ಲಿ ಸಿಗುವಂತಹ ಉಲ್ಲೇಖಗಳು, ಮಹಾಭಾರತದಲ್ಲಿ ಸಿಗುವಂತಹ ಉಲ್ಲೇಖಗಳು, ಯಯಾತಿ ಮಹಾರಾಜ, ಶಂತನು ಮಹಾರಾಜ, ಇವರೆಲ್ಲ ಒಂದು ವಯಸ್ಸಿನಿಗೆ ಮೀರಿದ ನಂತರನೂ ಸಹ ಒಂದು ವ್ಯಾಮೋಹದಲ್ಲಿ, ಕಾಮವಾಂಚೆಯಲ್ಲಿ ಹೇಗೆ ತೊಡಗಿದ್ರೋ, ಕುಂಭರಾಶಿಯಲ್ಲಿ ಹುಟ್ಟಿರೋರ್ಗೂ ವಯಸ್ಸಾಗಿದ್ರೂ ಸಹ ಅದೇನೋ ಹೇಳ್ತಾರಲ್ಲ, ಒಂದು ಮರಕ್ಕೆ ವಯಸ್ಸಾಗಿದೆಯಂತೆ, ಹುಣಸೆಗೆ ವಯಸ್ಸಾಗೋಲ್ವಂತೆ. ಅದೇನು ಗಾದೆ ಹೇಳ್ತಾರಲ್ಲ, ಹುಣಸೆ ಮರಕ್ಕೆ ಮುಪ್ಪು, ಕಾಯಿಗೆ ಮುಪ್ಪಲ್ಲ ಅಂತ, ಹಾಗೆ ಹುಳಿಗೆ ಮುಪ್ಪು ಬರೋಲ್ಲ ಅಂತ ಹೇಳ್ತಾರಲ್ಲ, ಆ ರೀತಿಯಾದಂತಹ ಒಂದು ಪ್ರಭಾವ ಇವರಿಗೆ ತುಂಬ ಸಾಮಾನ್ಯವಾಗಿ ಕೋಪ ಬರಲಾರದು. ಬಂದರೆ ಶೀಘ್ರವಾಗಿ ಬರುತ್ತೆ, ಅಷ್ಟೇ ಶೀಘ್ರವಾಗಿ ಹೊರಟು ಹೋಗುತ್ತೆ. ಆ ರೀತಿಯಾಗಿರ್ತಕ್ಕಂತಹದ್ದು ಇವರು ತುಂಬ ಒಂದು ಸಲ ನಿರ್ಧರಿಸಿದರು. ಅಂದರೆ ಭೀಷ್ಮ ಇದ್ದ ಹಾಗೆ, ಭೀಷ್ಮ ಹೇಗೆ ದೇವವ್ರತನಿಂದ ಭೀಷ್ಮ ಹೇಗೆ ಆದ, ಆ ಕಠಿಣವಾದಂಥ ವ್ರತವನ್ನು ಸ್ವೀಕಾರ ಮಾಡಿ ಹೇಗೆ ದೇವವ್ರತ ಭೀಷ್ಮ ಅಂತಲೇ ಹೆಸರನ್ನು ಪಡ್ಕೊಂಡು ಮುಂದುವರ್ಕೊಂಡು ಹೋದ, ಅದೇ ರೀತಿ ಒಂದು ಸಲ ಬೇಡ ಅಂತಂದರೆ ಇವರಿಗೆ ಬೇಡ, ಒಂದು ಸಲ ಬೇಕು ಅಂದರೆ ಅದಕ್ಕೆ ಅವ್ರು ಎಷ್ಟೇ ಕಷ್ಟವಾದರೂ ಸಹ ಇವರು ಪಡ್ತಾರೆ. ಅದೇ ರೀತಿಯಾಗಿ ಇವರಿಗೆ ಮೊದಲನೇ ಮಗುವಿನಿಂದ ಇವರಿಗೆ ಉಂಟಾಗುವಂತಹ, ಅದು ಗಂಡಾಗಿರಲಿ ಅಥವಾ ಹೆಣ್ಣಾಗಿರಲಿ, ಮೊದಲನೇ ಮಗುವಿನಿಂದ ಅಷ್ಟು ನೆಮ್ಮದಿ ಇರಲಾರ್ದು. ಕುಂಭರಾಶಿಯಲ್ಲಿ ಹುಟ್ಟಿರುವಂತಹ ವ್ಯಕ್ತಿಗಳಿಗೆ ಮೊದಲನೇ ಮಗುವಿನಿಂದ, ಅದು ಗಂಡು ಮಗು ಆಗಿರಲಿ ಅಥವಾ ಹೆಣ್ಮಗು ಆಗಿರಲಿ, ಏನೋ ಒಂದು ಜೀವನದಲ್ಲಿ ತೊಂದರೆ ಮಾಡ್ಕೊಳ್ಳೋದು ಅಥವಾ ಇವರನ್ನು ವಿರೋಧ ಮಾಡ್ಕೊಳ್ಳೋದು, ಹೀಗೆ ಸರ್ವೇ ಸಾಮಾನ್ಯವಾಗಿ ಏನಾದರೂ ವಿಚಾರಗಳಲ್ಲಿ ಒಂದು ಮಾರ್ಪಾಟುಗಳು ಆಗಿರಬಹುದು, ಮನಸ್ತಾಪಗಳು ಜ್ಯೇಷ್ಠ ಪುತ್ರ ಅಥವಾ ಜ್ಯೇಷ್ಠ ಪುತ್ರಿಯಿಂದ ಬರ್ತಾ ಇರುತ್ತೆ ಕುಂಭರಾಶಿಯವರಿಗೆ. ಹಾಗಾದರೆ ಇವರಿಗೆ ಸರ್ವೇ ಸಾಮಾನ್ಯವಾಗಿ ಯಾವ ಕಾಯಿಲೆ ಬಾಧಿಸುತ್ತಪ್ಪ ಅಂತ ಹೇಳಿದ್ರೆ, ಇವರಿಗೂ ಅಷ್ಟೇ ಅಜೀರ್ಣದ ಸಮಸ್ಯೆ ಜಾಸ್ತಿ ಬಾಧಿಸ್ತಾ ಇರುತ್ತೆ, ತಲೆನೋವಿನ ಸಮಸ್ಯೆ ಜಾಸ್ತಿ ಬಾಧಿಸ್ತಾ ಇರುತ್ತೆ, ಗುಹ್ಯ ರೋಗಗಳಿಂದ ಬಳಲ್ತಕ್ಕಂತಹ ಒಂದು ಸಮಸ್ಯೆಗಳು ಇವ್ರಿಗೆ ಬರುತ್ತೆ. ಯಾಕಂದರೆ ಅಧಿಕವಾದಂತಹ ಕಾಮವಾಂಚೆಗಳಿರೋದ್ರಿಂದ ಹೇಗೆ ಅವರಿಗೆ ಆ ಕಾಮವಾಂಚೆಗಳನ್ನು ತೀರಿಸ್ಕೊಳ್ಳೋದು ಗೊತ್ತಾಗೋದಿಲ್ಲ. ಅದು ಸ್ತ್ರೀಯಾಗಿರಲಿ ಪುರುಷನಾಗಿರಲಿ, ಒಂದು ಜೀವಿ ಅಂದಮೇಲೆ ಸಹಜವಾಗಿ ಪ್ರತಿಯೊಬ್ಬರಿಗೂ ಆ ಕಾಮದ ವಾಂಚೆಗಳಾಗಿರಲಿ, ಕಾಮದ ಬಯಕೆಗಳಾಗಲಿ ಸಹಜವಾಗಿ ಇರ್ತದೆ. ಆದರೆ ಕುಂಭರಾಶಿಯವರಿಗೆ ಒಂದು ಸ್ವಲ್ಪ ತುಸು ಅಧಿಕ. ಒಂದು ಮಿಥುನ ರಾಶಿಯವರಿಗೆ ಇದ್ದ ಹಾಗೆಯೇ, ಮಿಥುನ ರಾಶಿಯವರನ್ನು ಬಿಟ್ಟರೆ ಈ ವಿಚಾರಗಳಲ್ಲಿ ಕುಂಭರಾಶಿಯವರು ಇನ್ನೆರಡನೇ ಸ್ಥಾನದಲ್ಲಿ ಬಂದು ನಿಂತ್ಕೊಳ್ತಕ್ಕಂತಹದ್ದು. ಸೊ ಈ ರೀತಿಯಾಗಿ ಕಾಯಿಲೆಗಳಿಂದ ಇವರು ಬಳಲಬೇಕಾಗತ್ತೆ. ಇನ್ನು ಇವರಿಗೆ ವಿದ್ಯೆ ಅಂತ ಬಂತು ಅಂತ ಹೇಳಿದ್ರೆ, ಈ ಆಟೋಮೊಬೈಲ್ಸ್ ಕ್ಷೇತ್ರಗಳಲ್ಲಿ, ಈ ITI ಫಿಟ್ಟರ್ಸ್, ಈ ಕಬ್ಬಿಣಕ್ಕೆ ಸಂಬಂಧಪಟ್ಟಂತಹ ವ್ಯವಹಾರಗಳನ್ನು ಮಾಡ್ತಕ್ಕಂತಹದ್ದು, ಈ ರೀತಿಯಾದಂತಹ ಒಂದು ITI ಕೋರ್ಸ್ಗಳನ್ನು ಮಾಡ್ಕೊಳ್ತಕ್ಕಂಥದ್ದು, ಒಂದು ಉದ್ಯೋಗಕ್ಕೆ ಸೀಮಿತವಾದಂತಹ ವಿದ್ಯಾಭ್ಯಾಸಗಳಲ್ಲಿ ತೊಡಗಿಕೊಳ್ತಕ್ಕಂಥದ್ದು ಇವರಿಗೆ ಅನುಕೂಲವಾಗುತ್ತೆ. ಒಂದು ಅಧಿಕಾರಿ ಆಗ್ತಕ್ಕಂಥ ಸಾಧ್ಯತೆ, ಆದರೂ ಮನಸ್ಸಿನಲ್ಲಿ ದಾಸ್ಯದ ಭಾವ ಇವರಿಗೆ ಇದ್ದೇ ಇರುತ್ತೆ. ಸೊ ಇದಿಷ್ಟು ಓದಾಗುತ್ತೆ. ಅವರಿಗೆ ಏನು ಕೆಲಸವನ್ನು ಮಾಡಿಕೊಂಡ್ರೆ ಅನುಕೂಲವಾಗಿತ್ತು. ಅದೇ ರೀತಿಯಾಗಿ ಯಾವ ಗ್ರಹ ಶುಭ ಮತ್ತು ಯಾವ ಗ್ರಹ ಅಶುಭ ಅಂತ ನೋಡೋದಾಯಿತು ಅಂತ ಹೇಳಿದ್ರೆ, ಶುಕ್ರ ಮತ್ತು ಶನಿ ಗ್ರಹಗಳು ತುಂಬ ಚೆನ್ನಾಗಿ ಇವರಿಗೆ ಶುಭ ಯೋಗವನ್ನು ತಂದುಕೊಡುವಂತಹ ಗ್ರಹರಾಗಿರ್ತಾರೆ. ಅದೇ ರೀತಿಯಾಗಿ ಕುಜ, ಚಂದ್ರ ಮತ್ತು ಗುರು ಇವರಿಗೆ ಪರಮ ಪಾಪಿಗಳಾಗಿ ಕೆಲಸವನ್ನು ಮಾಡ್ತಕ್ಕಂತಹದ್ದು. ಸೊ ಹಾಗಾಗಿ ಈ ಒಂದು 3 ಗ್ರಹಗಳು ತುಂಬ ಕೆಟ್ಟ ಅವಯೋಗವನ್ನು ಸೃಷ್ಟಿ ಮಾಡ್ತಾರೆ. ಈ 3 ಗ್ರಹಗಳ ಗ್ರಹ ದಿನದಂದು, ಗ್ರಹ ಹೋರಾದಂದು ಕೆಲಸಗಳಲ್ಲಿ ಪಾಲ್ಗೊಳ್ಳದೇ ಇರತಕ್ಕಂತಹದ್ದು ಬಹಳಷ್ಟು ಉತ್ತಮ. ಹಾಗಾದರೆ ಮಾಡ್ಕೊಳ್ಬೇಕಾದಂತಹ ಪರಿಹಾರ ಏನಪ್ಪ ಅಂತ ಹೇಳಿದ್ರೆ, ನೋಡಿ, ಈ ಒಂದು ಕುಂಭ ರಾಶಿಯಲ್ಲಿ ಹುಟ್ಟಿರ್ತಕ್ಕಂಥವರು, ಕುಂಭ ರಾಶಿಯ ಪರಿಹಾರದ ಮಾರ್ಗ ತುಂಬ ಸರಳ. ಅದನ್ನೇ ಇನ್ನೂ ಸರಳೀಕರಣವನ್ನು ಸಹ ಗೊಳಿಸ್ಕೊಳ್ಬಹುದು. ಈಶ್ವರನ ಆರಾಧನೆ ಪ್ರತಿ ಸೋಮವಾರದಂದು 9 ಉಪವಾಸವಿದ್ದು, ಅಂದರೆ 1 ಹೊತ್ತು ಊಟ ಮಾಡಿ ಮಿಕ್ಕಿದ 2 ಹೊತ್ತು ಊಟವನ್ನು ಬಿಡಬೇಕು. 9 ಅಂದರೆ 1 ಹೊತ್ತು ಊಟ ಅಂತ ಅರ್ಥ. ಹಿಂದಿನ ಕಾಲದಲ್ಲಿ 2 ಹೊತ್ತು ಊಟ ಮಾಡ್ತಾ ಇದ್ದದ್ದು. ಒಂದು ಬೆಳಗ್ಗೆ ತಿಂತಿದ್ರು ಮತ್ತು ಸಂಜೆ ತಿಂತಿದ್ರು. ಮಧ್ಯಾಹ್ನದ ಅಭ್ಯಾಸ ಇರ್ತಿರಲಿಲ್ಲ. ಆದರೆ ಈಗೇನಿಲ್ಲ, ಆ ಡಾಕ್ಟ್ರು ಹೇಳ್ತಾರೆ, ಡಯಟಿಷಿಯನ್ ಹೇಳ್ತಾರೆ, ಆಹಾರವನ್ನು ವಿಭಾಗಗಳನ್ನಾಗಿ ಮಾಡಿ 2 ಗಂಟೆಗೆ ಒಂದು ಸಲ ತಿನ್ನು, 3 ಗಂಟೆಗೆ ಒಂದು ಸಲ ತಿನ್ನು, 4 ಗಂಟೆಗೆ ಒಂದು ಸಲ ತಿನ್ನು, ಈ ರೀತಿ. ಹಾಗಿರ್ತಿರ್ಲಿಲ್ಲ ನಮ್ಮ ಆಹಾರದ ಪದ್ಧತಿ. ಆಗೆಲ್ಲರ ಜೀವನವೂ ಚೆನ್ನಾಗಿತ್ತು. ಜೀವನೂ ಸಹ ತುಂಬ ವರ್ಷಗಳ ಕಾಲ ಬಾಳಿಕೆ ಮತ್ತು ವ್ಯಾಲಿಡಿಟಿ ಚೆನ್ನಾಗೇ ಇತ್ತು. ಬೆಳಗ್ಗೆ ತಿಂದರೆ ಇನ್ನು ಸಂಜೆ ಊಟ ಮಾಡೋರು 6 ಗಂಟೆ 6:30ಗೆಲ್ಲ ಮಲಕ್ಕೊಳ್ಳೋರು. ಸೂರ್ಯ ಮುಳುಗ್ತಿದ್ದ ಹಾಗೆ. ಯಾವ ಕರೆಂಟ್ ಬೇಕಾಗ್ತಿರಲಿಲ್ಲ, ಯಾವ TV ಬೇಕಾಗ್ತಿರಲಿಲ್ಲ. ಆ ರೀತಿಯಾಗಿ ಇದ್ದದ್ದಕ್ಕೆ ಅವ್ರಿಗೆ ಜೀವನ ಎಷ್ಟು ಚೆನ್ನಾಗಿತ್ತು ಅವ್ರ ಮೌಲ್ಯ ಅಲ್ವಾ. ಸೊ ಹಾಗೆ ಇವರು ಪ್ರತಿ ಸೋಮವಾರ 9 ಊಟ ಮಾಡಿ
ಅದನ್ನು ಈಶ್ವರನ ಆರಾಧನೆಯನ್ನು ಮಾಡಿ, ಈಶ್ವರನ ಪೂಜೆಯನ್ನು ಮಾಡಿ, ಸದಾ ಈಶ್ವರನ ಮಂತ್ರ ಜಪವನ್ನು ಮಾಡಲಿ. ಅಥವಾ ಪಂಚಾಕ್ಷರಿಯನ್ನು ಓಂ ನಮಃ ಶಿವಾಯ, ಈ ಪಂಚಾಕ್ಷರ ಮಂತ್ರವನ್ನು ಪ್ರತಿನಿತ್ಯ ಜಪ ಮಾಡಿಕೊಂಡು ಬಂದರೆ ಆ ಪರಮೇಶ್ವರನು ಅವರಿಗೆ ಆಯುಷ್ಯ, ಆರೋಗ್ಯ, ಕೇಳಿದ್ದನ್ನೆಲ್ಲ ಕೊಟ್ಟು ಕರುಣಾಸಾಗರನಾಗಿ, ಕರುಣಾಮೂರ್ತಿಯಾಗಿ ನಿಮ್ಮ ಬೆನ್ನಿಗೆ ಬೆಂಗಾವಲಾಗಿ ನಿಂತ್ಕೊಳ್ತಾ ನಿಮ್ಮ ಜೀವನವನ್ನು ಅಭಿವೃದ್ಧಿ ಮಾಡ್ತಾನೆ ಅಂತ ಹೇಳ್ತಾ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಮತ್ತು ಮುಂದಿನ ವಿಡಿಯೋದಲ್ಲಿ ಭೇಟಿ ಮಾಡ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ಲೋಕಾ ಸಮಸ್ತ ಸುಖಿನೋ ಭವಂತು, ಸಕಲ ಸನ್ಮಂಗಳಾನಿ ಭವಂತು.